ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಬೆನ್ನಲ್ಲೇ ಸುಮಲತಾ ಅವರ ನಡೆ ಏನು, ಸುಮಲತಾ ಅವರನ್ನ ಹೇಗೆ ಅಕೊಮೊಡೇಟ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಸಿಗ್ತಾ ಇದೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಮಾತುಕತೆಗಳು ಸದ್ಯಕ್ಕೆ ವಿವಿಧ ಹಂತದಲ್ಲಾಗಿದೆ. ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇವತ್ತೇ ಡಿಸಿಷನ್ಸ್ ಆಗುವ ಸಾಧ್ಯತೆ ಕೂಡ ಇದೆ. ಈ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟ ಬೆನ್ನಲ್ಲೇ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ನಿಂದ ಕೂಡ ಬುಲಾವ್ ಬಂದಿದೆ. ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಜೆ.ಪಿ. ನಡ್ಡಾರನ್ನ ಸುಮಲತಾ ಅವರು ಭೇಟಿ ಆಗ್ಲಿಕ್ಕಿದ್ದಾರೆ. ಇದೇ ವಿಚಾರವನ್ನ ಚರ್ಚೆ ಮಾಡೋದ್ರ ನಿಟ್ಟಿನಲ್ಲಿ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ಕುರಿತಂತೆ ನಂತರ ಸುಮಲತಾ ಅವರನ್ನ ಎಲ್ಲಿ ಅಕೊಮೊಡೇಟ್ ಮಾಡಬೇಕು, ಯಾವ ಆಪ್ಷನ್ಸ್ ಇದೆ ಬಿಜೆಪಿ ಹೈಕಮಾಂಡ್ ಹತ್ರ, ಜೊತೆಗೆ ಅವ್ರು ರೆಬಲ್ ಆಗದೆ ಇರೋ ರೀತಿ ಹೇಗೆ ನೋಡ್ಕೊಳ್ಬಹುದು, ಈ ತರದ್ದೆಲ್ಲ ನಾನಾ ಆಯಾಮಗಳಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಸುಮಲತಾಗೆ ದೆಹಲಿಯಿಂದ ಬುಲಾವ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಮಹತ್ವದ ಮಾತುಕತೆಗಳು ನಡೆಯುತ್ತೆ. ಸ್ವಲ್ಪ ದಿನಗಳಿಂದ ಮೈತ್ರಿ ಧರ್ಮ ಪಾಲನೆಯನ್ನ ನಾನು ಮಾಡ್ತೀನಿ ಅಂತ ಸುಮಲತಾ ಅವರು ಹೇಳ್ತಾ ಇದ್ರು.